ರಾಮ 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 ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ. ಓ ಮಗ ರೆಡಿ ಅದೇನ? ಹ್ಞೂ ಬೇವ, ನೀನೇನ ರಾಮನ ಬಗ್ಗೆ ಎಷ್ಟು ಚಂದ ಹಾಡಾಕತ್ತಿದ್ದಿ ಅಂದ್ರೆ ಅಷ್ಟು ಚಲೋ ಹಾಡಾಕ್ತಿದ್ದಿ ನೋಡ್ಬೇ. ಅಪ್ಪ ಶಿವನೇ ನನ್ನ ರಾಮ, ರಾಮ ಅಂದರೆ ಶಿವ, ಶಿವ ಅಂದ್ರೆ ರಾಮ. ಅವನ್ನ ರಾಮ ಅಂದ್ರೆ ಸಾಕು ಓಡ್ ಬಂದ್ಬಿಡ್ತಾನೆ ನೋಡು. ಆಯ್ತವ, ಇದನ್ನ ಕಟ್ಕೊಂಡೇನ ಬುತ್ತಿ ಗಂಟು ಕಟ್ಕೊಂಡೇನು? ನಾನು ಹೊಲಕ್ಕೊಂಡೆ ನನ್ನ ಬೇವ, ಟಿಫಿನ್ ಬಾಕ್ಸ್ ಬೇ. ಅದ ಕಟ್ಕೊಂಡೇನಮ್ಮ? ಸಾಕತ್ತು ಮರಯ್ಯ. ಅಯ್ಯೋ ಲೇ ಏನ್ಲಿಪ್ಪ ಹೊಲ್ದಾಗ ಮಳಿ ಬಂದು ಅಯ್ಯ ನನ್ನ ಮಗಳು ರೆಡಿ ಆಗಿಬಿಡ್ತಿ. ಹ್ಞೂ ಅಪ್ಪ, ಕಾಲೇಜಿಗೆ ಹೋಗ್ಬೇಕಲ್ಲ, ಯಾಕೆ ಮರೆತು ಬಿಟ್ರೇನ? ಅಯ್ಯೋ ಮರ್ತಿಲ್ಲ ಮಗಳ. ಸರಿ ಆಯ್ತು, ಹೋಗ್ಬರುವ ಟೈಮ್ ಆಗುತ್ತೆ. ಮರಿ ನಾ ಹೇಳಿದ್ರು ನೀವು ಕೇಳಿಲ್ಲ. ಸರಿ ಆಯ್ತು, ಹೊಂಟಾಳ ಹೋಗ್ಬಿಡ್ರಿ. ನೋಡ, ನಮ್ಮ ವಯಸ್ಸಿನಾಗ ನಮ್ ಕಲಿಯಕ್ಕಾಗಿಲ್ಲ, ನಮ್ದಿನ ಕಷ್ಟ ಆಸೆ ಅಂತ ಇದ್ವು. ಆದ್ರೆ ಪಾಪ ನನ್ನ ಮಗಳು ಕಲಿತೀನಂತ ಯಾಕೆ ಆಸೆ ಮಾಡತೈತಿ, ಹೋಲ್ಬಿಡು ಕಲಿತು ಬರ್ಲಿ. ಸರಿ ಆಯ್ತು ಬಿಡ್ರಿ. ಯವ್ವ ನೀನು ಬೇಜಾರಾಗಿ ಕಳಿಸಿದ್ರ ಹೆಂಗ ಬೇ? ನೋಡು ಮಗಳ, 4 ಮಂದಿ 4 ಆಡ್ತಾರ ಅಂತ ಅಲ್ಲ. ಏನು ಗೊತ್ತನ, ಮಕ್ಕಳು ಅಂತಂದಮೇಲೆ ಅದು ಹೆಣ್ಣು ಮಕ್ಕಳು ಹುಟ್ಟಿದ ಮೇಲೆ ಅದ ಸರಿಗ್ನಾಗ ಕೆಂಟ ಕಟ್ಕೊಂತಾರಲ್ಲ, ಹಂಗವಾ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀನು ಕಾಲೇಜಿಗೆ ಹೋದೆ ಅಂದ್ರೆ ಸ್ವಲ್ಪ ತಗ್ಗಿ ಬಗ್ಗಿ ನಡಿಯಾವ, ಯಾವ ಹುಡುಗರನ್ನು ನೋಡಕ್ಕೆ ಹೋಗಬೇಡ. ನಿಂದೇನಿತ್ತು ಕೆಲಸ ಅಷ್ಟೇ, ಓದೋದು ಬರೆಯೋದು, ಲೈಬ್ರರಿಗೆ ಹೋಗ್ಬೇಕು ಬರಬೇಕು ಮಾಡಬೇಕು ಅಷ್ಟವ. ಮತ್ತು ಇನ್ನೇನಿಲ್ಲ, ತೆಗೆದ್ರೆ ಬುಕ್ಕ ಇರಬೇಕು, ಬಂದ್ರೆ ಮನೆ ಇರಬೇಕು. ಏನಂತೀವ ಮಗಳ, ಹಿಂಗೆ ಇರ್ತೀಯದಲ್ಲ? ಹ್ಞೂ ಬೇವ, ನೀ ಹೇಳಿಲ್ಲ ಹಂಗೆ ಇರ್ತೀನಿ ಬೇವ. ನನ್ನ ಬಂಗಾರ ಕಿಂಡಿ ನನ್ನ ಮಗಳ, ಜೀವನ ಎಲ್ಲ ಖುಷಿಯಾಗಿರವ ನೀನು. ಹೋಗಿ ಬರವ, ಚಂದ ಓದಬೇಕು ಬರಿಬೇಕು, ಅಪ್ಪನ ಹೆಸರು ತರಬೇಕು. ಅಪ್ಪನ ಜೊತೆ ಅವನ ಹೆಸರು, ಈ ಮನೆ ಗೌರವ ತರಬೇಕು ಬಾ ಮಗಳ. ಯಪ್ಪ ನಾನು ಬರ್ಲಾ? ಹ್ಞೂ ಬಾ, ಹೋಗ್ಬಾ, ನೋಡ್ಕೊಂಡು ಹೋಗು, ನೋಡ್ಕೊಂಬಾ. ಚಿಕ್ಕವ ಹಿಂಗೆಲ್ಲ ನೋಡ್ಕೊಂತ ಹೋಗ್ತಾಳ, ಹಿಂಗೆಲ್ಲ ನೋಡ್ಕೊಂತ ಬರ್ತಾಳ. ಅಕ್ಕಪಕ್ಕ ಯಾವ ಗಾಡಿ ಬಂದ್ರು ಎತ್ತಿನ ನೋಡಂಗಿಲ್ಲ, ತಗೋತಿಲಿನ. ಅದು ಹಂಗಲ್ಲ ಚಿಕ್ಕಮ್ಮ, ಏನು ಹೇಳಾಕತಿ? ನೆಲ ನೋಡ್ಕೊಂತ ಹೋಗ್ಬೇಕಂತ, ಕಾಲೇಜ್ನ ಬುಕ್ಕ ತೆಗಿಬೇಕಂತ, ಕಾಲೇಜ್ನ ಬುಕ್ಕ ತೆಗೆದು ಬಿಟ್ರೆ ಮನೆಗೆ ಬರ್ಬೇಕಂತ. ಏನು ಚಿಕ್ಕಮ್ಮ, ಈಗ ಹಿಂಗಾದ್ರೆ ಹೆಂಗೆ ಚಿಕ್ಕಮ್ಮ ಜೀವನ ನಡೆಸೋದು? ನೀನೇ ಹೇಳಿ ಚಿಕ್ಕಮ್ಮ. ಇವಳು ಒಂದು ಶಕ್ತಿಯಾಗಿ ಬೆಳಿಬೇಕಲ್ವ ಚಿಕ್ಕಮ್ಮ. ನಾಳೆ ಗಂಡು ಮಕ್ಳು ಕಾಡ್ಸಿದ್ರೇನು ಬಿಟ್ಟರೆ ಅವ್ರು ತೀರಿಗೆ 1 4 ಬಾರಿಸಿ ಬರ್ತೀನಿ ಅನ್ನೋ ಧೈರ್ಯ ಕೊಡ್ಬೇಕು ಚಿಕ್ಕಮ್ಮ ನೀನು. ಯವ್ವ ಬಾಯಿ ಮುಚ್ಚ ತಾಯಿ, ಏನು ಬೇಡ ಬೇಡವ. ನಾ ಗಂಡು ಮಕ್ಳಕ್ಕೆ ನೋಡೋದು ಬೇಡ, ಮಾತಾಡೋದು ಬೇಡ, ಏನು ಬೇಡ. ನನ್ನ ಮನೆ ನನ್ನ ಮಗಳು ಹಂಗೆ ಚಂದಾಗಿರ್ಬೇಕು ಅಷ್ಟೇ. ನೀ ಸುಮ್ಮನಿರ. ಅದು ಕೇಳೋದು ಕರೆಕ್ಟ್ ಇಲ್ಲ ಅಲ್ಲೇ. ಚಿಕ್ಕಮ್ಮ ಆಯ್ತು ಬಿಡು, ನಿಮ್ಮ ಮಗಳು ನೆಲ ನೋಡ್ಕೊಂತೆ ಹೋಗ್ಬೇಕು, ನೆಲ ನೋಡ್ಕೊಂತೆ ಬರಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಚಿಕ್ಕಮ್ಮ ಚಿಕ್ಕಮ್ಮ, ಅದು ಹೆಂಗೆ ನೆಲ ನೋಡ್ಕೊಂತ ಹೋಗ್ಬೇಕು, ಹೆಂಗೆ ನೆಲ ನೋಡ್ಕೊಂತ ಮನೆಗೆ ಬರಬೇಕು? ಯಾವ್ದ್ರ ಗಾಡಿ ಬಂದು ಹಿಂಗೆ ಗುದ್ದಿದೆ ಏನು ಮಾಡೋದು? ಬಾಯ್ ಮುಚ್ಚು, ಅಭಿಷೇಕನ ಮಾತಾಡಬೇಕಲ್ಲಪ್ಪ ಈ ಹುಡುಗಿ. ಚಿಕ್ಕಮ್ಮ ಸರಿ, ನಾವಿನ್ ಬರೋಣ. ಹೌದು, ನೀನು ಕಾಲೇಜ್ ಹಚ್ಚಿ ಅಂದ್ರೆ ಚಿಕ್ಕಮ್ಮ ಹಚ್ಚಬಾರ್ದನು. ಇವಾಗಿನ ಜನರೇಷನ್ ಹುಡುಗಿಯರು ಹೆಂಗಿರ್ತಾರ ಏಂತನ, ನಿನ್ನ ಮಗಳು ಮಾತ್ರ ಕೋಳಿ ಮೇಲೆ ಮುಚ್ಚಿರ್ತಾರ ಪುಟ್ಟಿನ, ಹಂಗ ಆಕಿನ ಕೋಳಿ ಒಳಗೆ ಇಟ್ಬಿಟ್ಟು ಪುಟ್ಟಿ ಮುಸ್ತಾ ಇದೀನಿ ನೋಡು ಚಿಕ್ಕಮ್ಮ. ಈ ಒಂದು ಸ್ಟ್ರಿಕ್ ಐತಲ್ಲ ನೀ ಮಾಡ್ತಾ ಇರೋದು, ಇದು ಒಂದಿಲೊಮ್ಮೆ ಅಕ್ಕಿ ನೋವು ಅನ್ಭವಿಸ್ಬೇಕಾಗತ್ತೆ ಚಿಕ್ಕಮ್ಮ. ಸ್ವಲ್ಪ ಅರ್ಥ ಮಾಡ್ಕೋ. ಬರ್ರೆ, ಇನ್ನೇನು ನೋಡ್ಕೊಂಡು ನಿಂತಿದ್ರ? ಚಿಕ್ಕಮ್ಮನ ವಚನ ಕೇಳ್ಕೊಂಡು ನಿಂತಿರೇನ? ಟೈಮ್ ಆಗೈತೆ ಬರ್ಲೇ. ಚಿಕ್ಕಮ್ಮ ಚಿಕ್ಕಪ್ಪ ಬೈ ಬೈ. ಬರ್ರಲೇ, ಟೈಮ್ ಆಯ್ತು. ನಾ ಬರ್ತೀನಿ ಯಪ್ಪ, ನಾ ಬರ್ತೀನಿ. ಅಯ್ಯೋ ನನ್ನ ಕರ್ಮವೇ, ನೀ ಏನು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೊಂಟಿಯನ್ಲೇ? ಇನ್ನ ಯವ್ವ ಬರ್ತೀನಿ ಯಪ್ಪ ಬರ್ತೀನಿ ಅನ್ನಕತ್ತಿಲ್ಲ ನನ್ನ ಕುರ್ಮ. ಬಾಳೆ ಟೈಮ್ ಆಯ್ತು. ಅಲ್ಲೇ ಈಗಿನ ಲಕ್ಷ್ಮಿ ಈಗ ಹಿಂಗ ಇವಾಗನ ಯವ್ವ ಬರ್ಲ ಅನ್ನಕತ್ತಾಳ. ನಾಳೆ ಗಂಡನ ಮನೆಗೆ ಹೋದ್ರ ಶಿವ ಶಿವ ಹೆಂಗಿರ್ತಾಳನೋ ಮರೆಯ. ಆಕೆ ನಾ ಭಗವಂತನ ಕಾಪಾಡ್ಬೇಕು. ಬರ್ರಿ ಹೋಗೋಣ. ಹೌದು, ನಿಮ್ಮ ಮನೆಗೆ ನಾಷ್ಟ ಮಾಡಿದ್ರು? ಬೆಳಕಿಳಿದ್ರೆ ಉಪ್ಪಿಟ್ಟು ತಿಂದು ನೀರು ಕುಡಿಯಿರೋ ಅಂದ್ರು. ಮಧ್ಯಾಹ್ನ ಉಪ್ಪಿಟ್ಟು ತಿಂದ್ರೆ ನೀನು ಊಟ ಮಾಡ್ದೆ ನೀರು ಕುಡಿ ಅಂದ್ರು. ಇನ್ನು ರಾತ್ರಿನೂ ಉಪ್ಪಿಟ್ಟು ಅಂದ್ರೆ ಕೆರ ತಗೊಂಡು ಹೊಡಿತಾಳೆ ನಮ್ಮವ್ವ. ನನಗನ್ಸುತ್ತಾ ನಿಮ್ಮ ಮನೆಗೆ ಉಪ್ಪಿಟ್ಟು 3 ಹೊತ್ತು ಉಪ್ಪಿಟ್ಟು ಅಲ್ಲ? ಅದು ಹಂಗಲ್ಲಿಪ್ಪ,
ಬೆಳಿಗ್ಗೆ ಅವ ಹೊಲಕ್ಕೆ ಹೋಗ್ಬೇಕಂದ್ಲು ರೊಟ್ಟಿ ಮಾಡು ಅಂತ ನನಗಂದು ನನಗೆ ರೊಟ್ಟಿ ಗಿಟ್ಟಿ ಮಾಡೋಕ್ಕಾಗಲ್ಲ ನಾವು ಕಾಲೇಜಿಗೆ ಹೋಗ್ಬೇಕು ಅಂದೆ ಅದಕ್ಕೆ ಅವ್ವ ಒಂದು ಬೋಗಣಿ ಉಪ್ಪಿಟ್ಟು ಮಾಡಿಟ್ಟಾಳ ಬೆಳಿಗ್ಗೆ ಟಿಫಿನ್ ಬಾಕ್ಸ್ಗೆ ಅದೇ ತೊಗೊಂಡು ಹೋಗು ಅಂದ್ಲು ಹ್ಞೂ ಸರಿ ಅಂದು ತೊಗೊಂಡೋದ್ರ ಇವ ಮಧ್ಯಾಹ್ನಕ್ಕೆ ಏನು ಮಾಡ್ತಿ ಅಂತಂದ್ರೆ ಮಧ್ಯಾಹ್ನ ಉಪ್ಪಿಟ್ಟು ತಿಂದು ನೀರು ಕುಡಿ ಅಂತಂದ್ಲು ನನಗೆ ಆಗಲ್ಲ ಬೇವಂಗಂದ್ರೆ ರಾತ್ರಿ ಏನು ಮಾಡ್ತಿದ್ದಿ ಬೆಳಿಗ್ಗೆ ಉಪ್ಪಿಟ್ಟು ತಿನ್ನಿಸ್ತಿ ಮಧ್ಯಾಹ್ನ ಉಪ್ಪಿಟ್ಟು ತಿನ್ನಿಸಿ ರಾತ್ರಿ ಅಂದೆ ಒಂದೇ ಮಧ್ಯಾಹ್ನದ ಉಳಿದಿತ್ತಂದ್ರೆ ಮಗಳ ರಾತ್ರಿನೂ ಉಪ್ಪಿಟ್ಟ ನಿನಗೆ ಊಟ ಅಂದ್ಲು ನಮ್ಮವ್ವ ಅಂದ್ರೇನು ನಿಮ್ಮವ್ವ ರಾತ್ರಿನೂ ಏನಾರ ಉಪ್ಪಿಟ್ಟು ನೀವು ಉಳಿಸಿದಿ ಅಂದ್ರೆ ಅದನ್ನ ನೀ ತಿನ್ಲಿಲ್ಲ ಅಂದ್ರೆ ಕೆರೆ ಕೈಯಾಗ ಬರ್ತಾರಲ್ಲ ಓನ್ಲಿಪ್ಪ ನನಗೆ ಕರುಮ ಇವತ್ತೋಗಿ ಮಧ್ಯಾಹ್ನ ಅಷ್ಟು ತಿನ್ಬೇಕು ಇಲ್ಲ ಅಂದ್ರೆ ಉಳಿತೈತೋ ಏನೋ ಮಾರಿಯ ಎಲ್ಲಿ ಕೆರೆ ತೊಗೊಂಡು ಹೊಡ್ಸ್ಕೊಂಡು ಬರ್ತಾನೋ ಸಾಯಂಕಾಲ ಗೊತ್ತಿಲ್ಲ ಕಣೇ ಸರಿ ಸಾಕು ಮಾತಾಡಿದ್ದು ನಡ್ರಿ ಟೈಮ್ ಆಯ್ತು ಮತ್ತೆ ಲೆಕ್ಚರ್ ನೋಡ್ಬಿಟ್ಟು ನಮ್ಮನ್ನ ಏನು ಮಾಡ್ತಿದ್ವಿ ರಾತ್ರಿ ಮೂರ್ತಿಗಳೇ ಇಷ್ಟು ಲೇಟಾಗಿ ಬಂದಿಲ್ಲ ಅಂತ ಕೇಳ್ತಾರ ನಡ್ರಿ ನಡಿ ಏ ಲಕ್ಷ್ಮಿ ಕುಡುಕ್ ಬಸ್ಸೆ ಬಂದಲ್ಲಿ ಬಾಳೆ ಈ ಕಡೆ ಯಾರು ಈ ಬಸ್ಸೇನ ಏ ಸುಮ್ಮನೆ ಬರ್ರಿ ಏ ಲಕ್ಷ್ಮಕ್ಕ ಎಲ್ಲ ಹೊಂಟಿ ಏನ ಕುಡುಕ್ ಬಸ್ಸಣ್ಣ ನಾನು ಬಾರಿ ಹೊಂಟೀನಿ ಏನು ಬಾರ್ಗ ಇನ್ನೇನು ಕುಡ್ದಿದ್ದು ನೆತ್ತಿ ಮೇಲೆ ಏರಿದ್ದು ಕೆಳಗೆ ಇಳಿತಾನ ಕಾಲೇಜ್ ಬ್ಯಾಗ್ ತಗೊಂಡು ಎಲ್ಲಿ ಹೋಗ್ತಾರ ಕಾಲೇಜ್ ಹೋಗ್ತಾರ ಹೋಗಿ ಕೆಲ್ಸಿದ್ರ ಏನು ಅದು ಈ ಅಂತೀಯ ಹೋಗೋಣ ಕೆಲಸ ಐತೆ ನಂದು ಕಾಲೇಜ್ ಹೋಗ್ಬೇಕು ಕುಡುಕ್ ಬಸ್ ಒಂದು 5 ಸರಿ ಲಕ್ಷ್ಮಕ್ಕ ಓದ್ಬಿಟ್ಟು ದೊಡ್ಡ ಕಾಗೆ ನಾ ಬರ್ಲಾ ಆಯ್ತು ಬಿಡಪ್ಪ ಮಹಾನ್ ಭಾವ ನೀನು ತಂದಿಲ್ಲ ನಾನು ದುಡ್ಡಿಗೆನೆ ಹಾಕ್ತೀನಿ ಹೋಗೋ ಮನೆಗೆ ನಮ್ಮಕ್ಕ ಎಲ್ಲಿ ಕುಡಿದು ಬಿದ್ದಾನಂತ ಹುಡುಕಾಡ್ತಾಳ ನೋಡು ಹೋಗು ಪಾಪ ಶಾದಕ್ಕನ ಜೀವ ಹಿಡ್ತೀಯ ಹೋಗು ಸಾಕು ನಿಂದು ನಾಟಕ ಆಡ್ಕೊಂಡು ಆ ಕಡೆ ಬಳ್ಳಿ ಈ ಕಡೆ ಬಳ್ಳಿ ಎಲ್ಲರೂ ಹೊಲಗದ್ದೆ ಕೆಲ್ಸಕ್ಕೆ ಬೆಳಿಗ್ಗೆ ಹೋದ್ರೆ ನೀನು ಬಾರ್ ಬಂದಿರ್ತಿ ನೋಡು ಹೋಗೋಣ ಅದು ಹಂಗ ಕಣವ್ವ ಹಂಗ ಕಣಪ್ಪ ಟೈಮ್ ಮತ್ ಬಾ ಅಂಜ ಆರಾಮದಿ ಏನವ ನಿನ್ನ ನೋಡ್ಲೇ ಇಲ್ಲ ನೋಡ್ ನಾನು ಹೌದು ಹುಡುಗನ್ ಫಿಕ್ಸ್ ಮಾಡಿದನ ಮತ್ತೆ ನಾನೇ ಯಾವ್ದ್ರ ಹುಡುಗನ್ ತಂದು ಫಿಕ್ಸ್ ಮಾಡಿಸ್ಲೇನ ಮತ್ತೆ ನಿಮ್ಮಪ್ಪ ಹೇಳೇನ ಅವರಪ್ಪ ಅವರವಿಲ್ಲನ ಬಾಯ್ ಮುಚ್ಕೊಂಡು ಹೋಗ ಹಂಗಲ್ಲ ನಮ್ಮೂರ್ ಕಡೆ ಒಬ್ನ ಹುಡುಗನ ಬ್ಯಾಸ್ಟ್ ಹುಡುಗದ ನೋಡು ಅವನು ಇನ್ನಂಗ್ ಕುಡಿತಾನ ಮತ್ತೆ ಅದು ಅಣ್ಣ ನಾ ಇನ್ನ ಮದುವೆ ಮಾಡ್ಕೊಳಲ್ಲಣ್ಣ ಇನ್ನು ಸ್ವಲ್ಪ ದಿನ ಬಿಟ್ಟು ಮದುವೆ ಹಾಕಿ ತಗೋಣ ಹೌದಾ ತಂಗಿಮ್ಮ ಮುತ್ತು ಮಾತಾಡಂಗೆ ಮಾತಾಡ್ತೈತೆ ನೋಡಿ ನಮ್ಮ ತಂಗಿ ಈ ಲಕ್ಷ್ಮಣ್ ಗತಿ ಅಲ್ಲ ಆಯ್ತು ತಂಗಿ ಹೋಗವ ಕಾಲೇಜ್ಗೆ ಹೋಗಿ ನೆಟ್ಟು ಬರವ ನಿನಗೇನಾರ ಮದುವೆ ಆಗಬೇಕು ಅಂತ ಅನ್ಸಿದ್ರೆ ನನಗೊಂದು ಜಸ್ಟ್ ಕಾಲ್ ಮಾಡು ನನ್ನ ಫೋನ್ ನಂಬರ್ ಇದೆ ನಿನ್ನ ಕಡೆ ಐತೋ ಇಲ್ಲ ಗೊತ್ತಿಲ್ಲ ಈ ಲಕ್ಷ್ಮಕ್ಕನ ಕಡೆ ಆಯ್ತಲ್ಲ ಅವಾಗ ನಾನು ಹುಡುಗನ ನೋಡ್ತೀನಿ ಹೋಗಿ ಬರವ ಟಾಟಾ ಅಣ್ಣಯ್ಯ ಟಾಟಾ ಹಾಯ್ ಅಂಜು ಲಕ್ಷ್ಮಿ ಏನೇ ಗೀತಾ ಇವಾಗ ಬಂದೇನ ಇಲ್ಲಪ್ಪ ನೀ ಆರಾಮದೇನ ಓ ನಾನು ಆರಾಮ ಆರಾಮದಿ ನೋಡು ನನಗನ್ಸುತ್ತಿತ್ತು ಈ ಕಾಲೇಜ್ಗೆ ಹಚ್ಚಲ್ಲ ಅಂತ ಹಚ್ಬಿಟ್ಟಿ ಅದು ಕಷ್ಟ ಆತ ಮತ್ತೆ ಏನಾಗಿಲ್ಲ ಕಣೆ ಹೇಳ್ತಿ ನಾನು ಅದು ಬೇರೆ ಅಂಜು ಬೇರೆ ಹಚ್ಬಿಟ್ಟಾಳ ಅಂತೂ ಇಂತ ನಿಮ್ಮಪ್ಪ ಒಪ್ಕೊಂಡ ಹ್ಞೂನ್ಲೇ ಹೌದು ಮತ್ತೆ ಇನ್ನ ಕಾಲೇಜ್ಗೆ ಯಾವಾಗ ಬರೋದು ಈಗೇನು ಬ್ಯಾಗ್ ತೊಗೊಂಬಂದಿಲ್ಲ ಅನ್ಲಿಪ್ಪ ಅಡ್ಮಿಷನ್ ಮಾಡಿಸಿ ಒಬ್ಬ ನಾವು ಮತ್ತಿಲ್ಲ ಕಣ್ರಿ ಹೋಗಿ ಬ್ಯಾಗ್ ಇಟ್ಟು ಬರ್ಬೇಕಿಲ್ಲ ಅದು ಒಳಗೆ ಹೋಗಕ್ಕೆ ಹೆದರಿಕೆ ಆಗ್ತಿತ್ತು ಯಾರು ಬಂದು ನಮ್ಮ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೇನೋ ಅಂತ ಕಾಯ್ತಾ ಇದ್ವಿ ಬರೇ ಕಾಮಿಡಿ ಆಯ್ತು ನಿಂದು ಅಲ್ಲ ಹೌದಮ್ಮ ಕಾಮಿಡಿ ಪೀಸ್ಗಳೇ ಆಗ್ಬಿಟ್ಟಿದೀವಿ ನಾವು ಓದಿವ್ರಿ ಇವಳೊಬ್ಳು ಅಂಜು ಇದೇ ಕಾಲೇಜ್ ಹಚ್ಬೇಕಾ ಕಾಲೇಜ್ನಲ್ಲಿ ಒಳ್ಳೆ ಮೇಂಟೈನ್ ಮಾಡಿದ್ದೆ ಹವಾನ ಈಗೇನು ಮಾಡೋದು ಇವು ಬೇರೆ ಓದೋದ್ರಲ್ಲಿ ಎಕ್ಸ್ಪರ್ಟ್ ಇನ್ನು ಕಾಲೇಜ್ನ ಎಲ್ಲರೂ ಇವಾಗ ಚೆನ್ನಾಗಿ ಓದ್ತಾಳೆ ಶಾಣೆ ಹುಡುಗಿ ಹಂಗೆ ಹಿಂಗೆ ಟಾಪರ್ ಅಂತ ಅನ್ಕೊಂಡಿದ್ರು ಇವಳು ಬೇರೆ ಇಲ್ಲಿ ಹಚ್ಚಿಲ್ಲ ಮುಗಿತು ನನ್ನ ಕತಿ ಮಟಾಶ್ ಏನೋ ಯೋಚನೆ ಮಾಡಕತ್ತಿಯಲ್ಲ ಅದು ಏನಿಲ್ಲಪ್ಪ ಈ ಟೋಪಿ ಒಳನ ಈ ಕಾಲೇಜ್ ಮುಗಿತ್ಲೇನ ನೀವು ಒಂದು ಗತಿ ಕಾಣಿಸ್ತೀನಿ ಆ ಟೊಪ್ಪಿಗೆ ತೆಗೆದು ಹಿಂಗೆ ಬರೆಸ್ತೀನಿ ಅಂತಂದ್ರೆ ನಿಮ್ಮ ಹೆಣ್ಮಕ್ಳನ್ನ ತಿರುಗಿನೂ ನೋಡಬಾರ್ದು ಹಂಗೆ ಮಾಡೋದು ಯವ್ವ ನಮಗೆಲ್ಲ ಎದಕ್ ಬೇಕು ನಡಿ ಒಳಗೆ ಹೋಗೋಣ ಗಂಟೆನ ಬಾರಿಸಿ ತಡಿ ಯವ್ವ ಲೇ ಅಲ್ಲೇನು ನೋಡ್ಬೇಡ ಸುಮ್ಮನಿರು ಏನು ನೋಡ್ಬಾರ್ದು ಅವನೇ ನೋಡಕತ್ತಾನ ನಾನು ಅವ್ನು ನೋಡತ್ತೀನಿ ಅಷ್ಟೇ ನಿಮ್ಮಪ್ಪ ನೋಡ್ರ ಬಾರ್ಕೊಂಡು ತಗೊಂಡ್ಬರ್ತಾನ ಬಾಯಿ ಮುಚ್ಕೊಂಡಿರು
ಏ ಅವನು ನಮ್ಮ ಸೀನಿಯರ್. ಸೀನಿಯರ ಈಗ ನೋಡಿ ಯಾವತ್ತು ನೋಡಿ ಹಲ್ಲಿ ಕಿಡಿತಾನೆ ಇರ್ತಾನ. ಏನಾರ ನಮ್ಮ ಮಂಜುನ ಲವ್ ಯು ಮಾಡ್ಬಿಟ್ನ ಮತ್ತೆ. ಬಾಯಿ ಮುಚ್ಚು ಲಕ್ಷ್ಮೀ, ಕೇಳಿಸ್ಕೊಡ್ರಿ ಏನಾಗುತ್ತೆ. ನಡಿ ಒಳಗೆ ಹೋಗೋಣ. ಅವ್ನು ನೋಡ್ಲಿ ಬಿಡ್ಲಿ ನಿನಗೆ ಎದಕ್ ಬೇಕು. ಹಂಗಲ್ಲ ಕಣೆ, ನಾನು ನೋಡ್ತಾನೆ ಇದೀನಿ. ಅಲ್ಲಿ ಅರಿಬಿಗಕ್ಕೆ ಬಂದ್ರ ಅಲ್ಲಿನೂ ಬರ್ತಾನ, ನೀ ತುಪ್ಪಕ್ಕೆ ಬಂದ್ರ ಅಲ್ಲಿನೂ ಬರ್ತಾನ, ಕೆರಿ ಕಡೆನೂ ಬರ್ತಾನ, ಎಲ್ಲ ಕಡೆನೂ ಬರ್ತಾನ. ಈಗ ನೋಡ್ರ ಕಾಲೇಜಿಗೆ ಬಂದಾನ. ಹಾ, ನನಗೆ ಏನೋ ಡೌಟ್ ಹೊಡ್ಯಾಕತ್ತೈತಿ. ಏನಾರ ಮನೆಗೆ ಬಂದಿನಲ್ಲೇಪ್ಪ, ಏನು ಮನೆಗೆ ಬರ್ತಾನ. ಯಪ್ಪ, ನಮ್ಮವ್ವ ಕೆರ ತಗೊಂಡು ನಿಂತ್ಕೊಂತಾಳೆಪ್ಪ. ಇವತ್ತಾಯಿ ಬಾಯಿ ಮುಚ್ಚು ಬಾಯಿ ಮುಚ್ಚು.